ಈಗ ಏನು ಡಿಮ್ಯಾಂಡ್ ಅದ ಈಗ ಈಗೇನು ಈಗೆಲ್ಲ ಆಯಿತು ಈಗ ನಿಮ್ಮ ತಾಯಿಯವರು ಯಾವ ಥರ ಅವ್ರ ಸ್ಥಿತಿ ಹೆಂಗಿದೆ ಸರ್? ನಮ್ಮ ತಾಯಿಯವ್ರ ಸ್ಥಿತಿ ಇನ್ನೂ ಡಾಕ್ಟರ್ ಇದೆ ಮಾಡತ್ತಿಲ್ಲ ಸರ್. ಇವಾಗ ಕಣ್ಣು ತೆಗೆದಿದ್ದಾರೆ ಸರ, ಗೊತ್ತಾಯಿಡತ್ತಿಲ್ಲ ಸರ್. ಯಾರನ್ನೂ ಹೋಗಿ ಒದ್ರಿದ್ರಿ ಸರ್, ಗೊತ್ತಾಯಿಡತ್ತಿಲ್ಲ. ಇನ್ನೂ ಹೇಳಕ್ಕೆ ಬರೋದಿಲ್ಲ ಅನ್ನೋದು ಮಾತಾಡ್ತಾರೆ ಸರ್ ಡಾಕ್ಟ್ರ್. ಭಾಳ ಅನ್ಯಾಯ ಆಗೈತೆ ಸರ್ ನಮ್ಮ ಫ್ಯಾಮಿಲಿಗೆ. ಇದು ಪೊಲೀಸವ್ರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಸರ್, ಆದರೆ ಇಷ್ಟು ಡಿಲೇ ಆಗುತ್ತೆ ಸರ್. DC ಅವರಿಂದ, ಸಮಾಜ ಕಲ್ಯಾಣ ಇಲಾಖೆಯವರಿಂದ ಭಾಳ ಡಿಲೇ ಆಗುತ್ತೆ ಸರ್. ಇಂಥ ಕೆಟ್ಟ ಇದಾಗೈತೆ ಅಂದರೂ ಸರ್ ಜಲ್ದಿ ಬಂದು ನೋಡೋಂಥ ಮನಸ್ಸತ್ತು ಅವ್ರ ಹತ್ರನೂ ಇಲ್ಲ ಸರ್. ನಾನು ಊರನವ್ರ ಹತ್ರ ಅಷ್ಟೇ ಇಲ್ಲ ಅಂತಂದು ಸಿಗೊಂಡಿದ್ದೆ ಸರ್. ಇಲ್ಲಿ DC ಮೇಡಮ್ 3ನೇ ದಿನ ಸಂಜೆ ಕಡೆ, ಅದು ಬೆಳಗ್ಗೆ ಇದು ಪ್ರೆಸ್ ಮೀಟ್ ಕೊಟ್ಟಾಗ ಇದು ಹೇಳಿಂದ ಬಂದಾರೆ ಸರ್ ಅವ್ರು. ನಿನ್ನೆ ಇಷ್ಟು ಇದು ಮಾಡಿದ್ದಾರೆ ಸರ್ ಅವರು. ಹಾಂ ಸರ್, ಯಾಕಂದರೆ ಅಷ್ಟು ಕೆಟ್ಟದಾಗಿ ಇದು ನಡೆದೈತೆ ಅಂದರು ಸರ್. ಊರನವರು ಒಂದು ಮಾತು ಫೋನ್ ಮಾಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಲಿಲ್ಲ ಸರ್. ಇದನ್ನು ಸ್ಕೆಚ್ ಹಾಕಿ ಮಾಡೇ ಇದು ಮಾಡಿದ್ದಾರೆ ಸರ್. ಅದಕ್ಕಾಗಿ ಈ ಕೇಸ್ ಇನ್ನೂ ಸ್ಟ್ರಾಂಗ್ ಆಗ್ಬೇಕು ಸರ್. ಸರ್ ಅವ್ರಿಗೆ ಪೂರ್ತಿ ಕಾನೂನಿಂದ ಶಿಕ್ಷೆ ಆಗ್ಬೇಕು ಸರ್. ಇಲ್ಲಾಂದ್ರೆ CBI ಇದಾಗ್ಬೇಕು ಸರ್. CBI ತನಿಖೆ ಆಗಲೇಬೇಕು ಸರ್ ಇದು. ಹಾಂ ಸರ್, CBI ತನಿಖೆ ಆಗ್ಬೇಕು ಸರ್ ಇದು. ನಮ್ಗೆ ಅಡ್ಡ ಬಂದು ಸರ್ ನಾನು ಈಗ ಏನು ಡಿಮ್ಯಾಂಡ್ ಅದ ಈಗ ಈಗೇನು ಈಗೆಲ್ಲ ಆಯಿತು ಈಗ ನಿಮ್ಮ ತಾಯಿಯವರು ಯಾವ ಥರ ಅವ್ರ ಸ್ಥಿತಿ ಹೆಂಗಿದೆ ಸರ್? ನಮ್ಮ ತಾಯಿಯವ್ರ ಸ್ಥಿತಿ ಇನ್ನೂ ಡಾಕ್ಟರ್ ಇದೆ ಮಾಡತ್ತಿಲ್ಲ ಸರ್. ಇವಾಗ ಕಣ್ಣು ತೆಗೆದಿದ್ದಾರೆ ಸರ, ಗೊತ್ತಾಯಿಡತ್ತಿಲ್ಲ ಸರ್. ಯಾರನ್ನೂ ಹೋಗಿ ಒದ್ರಿದ್ರಿ ಸರ್, ಗೊತ್ತಾಯಿಡತ್ತಿಲ್ಲ. ಇನ್ನೂ ಹೇಳಕ್ಕೆ ಬರೋದಿಲ್ಲ ಅನ್ನೋದು ಮಾತಾಡ್ತಾರೆ ಸರ್ ಡಾಕ್ಟ್ರ್. ಭಾಳ ಅನ್ಯಾಯ ಆಗೈತೆ ಸರ್ ನಮ್ಮ ಫ್ಯಾಮಿಲಿಗೆ. ಇದು ಪೊಲೀಸವ್ರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಸರ್, ಆದರೆ ಇಷ್ಟು ಡಿಲೇ ಆಗುತ್ತೆ ಸರ್. DC ಅವರಿಂದ, ಸಮಾಜ ಕಲ್ಯಾಣ ಇಲಾಖೆಯವರಿಂದ ಭಾಳ ಡಿಲೇ ಆಗುತ್ತೆ ಸರ್. ಇಂಥ ಕೆಟ್ಟ ಇದಾಗೈತೆ ಅಂದರೂ ಸರ್ ಜಲ್ದಿ ಬಂದು ನೋಡೋಂಥ ಮನಸ್ಸತ್ತು ಅವ್ರ ಹತ್ರನೂ ಇಲ್ಲ ಸರ್. ನಾನು ಊರನವ್ರ ಹತ್ರ ಅಷ್ಟೇ ಇಲ್ಲ ಅಂತಂದು ಸಿಗೊಂಡಿದ್ದೆ ಸರ್. ಇಲ್ಲಿ DC ಮೇಡಮ್ 3ನೇ ದಿನ ಸಂಜೆ ಕಡೆ, ಅದು ಬೆಳಗ್ಗೆ ಇದು ಪ್ರೆಸ್ ಮೀಟ್ ಕೊಟ್ಟಾಗ ಇದು ಹೇಳಿಂದ ಬಂದಾರೆ ಸರ್ ಅವ್ರು. ನಿನ್ನೆ ಇಷ್ಟು ಇದು ಮಾಡಿದ್ದಾರೆ ಸರ್ ಅವರು. ಹಾಂ ಸರ್, ಯಾಕಂದರೆ ಅಷ್ಟು ಕೆಟ್ಟದಾಗಿ ಇದು ನಡೆದೈತೆ ಅಂದರು ಸರ್. ಊರನವರು ಒಂದು ಮಾತು ಫೋನ್ ಮಾಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಲಿಲ್ಲ ಸರ್. ಇದನ್ನು ಸ್ಕೆಚ್ ಹಾಕಿ ಮಾಡೇ ಇದು ಮಾಡಿದ್ದಾರೆ ಸರ್. ಅದಕ್ಕಾಗಿ ಈ ಕೇಸ್ ಇನ್ನೂ ಸ್ಟ್ರಾಂಗ್ ಆಗ್ಬೇಕು ಸರ್. ಸರ್ ಅವ್ರಿಗೆ ಪೂರ್ತಿ ಕಾನೂನಿಂದ ಶಿಕ್ಷೆ ಆಗ್ಬೇಕು ಸರ್. ಇಲ್ಲಾಂದ್ರೆ CBI ಇದಾಗ್ಬೇಕು ಸರ್. CBI ತನಿಖೆ ಆಗಲೇಬೇಕು ಸರ್ ಇದು. ಹಾಂ ಸರ್, CBI ತನಿಖೆ ಆಗ್ಬೇಕು ಸರ್ ಇದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.